ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಬಜೆಟ್ ಪ್ರತಿ ಹರಿದು ಸ್ಪೀಕರ್ ಎದುರು ಎಸೆದ ಬಿಜೆಪಿ ಶಾಸಕರ ಕ್ರಮವನ್ನ ಇದು ತಪ್ಪು. ಸ್ಪೀಕರ್ ಸ್ಥಾನಕ್ಕೆ ಅವರದೇ ಆದ ಘನತೆ ಇದೆ ಎಂದು ಮಾಜಿ ಸಚಿವ ಜಯಪ್ರಕಾಶ್ ಹೆಗಡೆ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿ, ಸ್ಪೀಕರ್ ಕೂತಾಗ ವೇದಿಕೆ ಹತ್ತುವುದು ಬಹಳ ದೊಡ್ಡ ತಪ್ಪು. ಸದನದ ಉನ್ನತ ಸ್ಥಾನ ಅದು. ಅವರ ಪೀಠಕ್ಕೆ ಹೋಗಬಾರದು. ಸದನದ ಕಾನೂನು ರಕ್ಷಣೆ ಮಾಡಿದವರು ಹೊರಗೆ ಯಾವ ಕಾನೂನು ರಕ್ಷಣೆ ಮಾಡ್ತಾರೆ? ಬೇರೆಯವರಿಗೆ ಏನು ಕಾನೂನು ರಚಿಸುತ್ತಾರೆ ಎಂಬುದು ಪ್ರಶ್ನೆ. ಆ ಕುರ್ಚಿಗೆ ಒಂದು ಘನತೆ ಇಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರವಾಗಿ ಮಾತನಾಡಿ, ಹನಿ ಟ್ರ್ಯಾಪ್ ನಂತಹ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ. ಯಾರು ಕೂಡ ಹನಿ ಟ್ರ್ಯಾಪ್ಗೆ ಸಿಕ್ಕಿ ಹಾಕಿಕೊಳ್ಬಾರ್ದು. ಹನಿ ಟ್ರ್ಯಾಪ್ ಮಾಡಬಾರ್ದು, ಟ್ರ್ಯಾಪ್ಗೆ ಸಿಕ್ಕಿ ಹಾಕಿಕೊಳ್ಬಾರ್ದು ಎಂದಿದ್ದಾರೆ. ಸಿಎಂ ಈ ಬಗ್ಗೆ ತನಿಖೆ ಮಾಡ್ತೀವಿ ಎಂದು ಹೇಳಿದ್ದಾರೆ. ಭದ್ರತೆ ಕೊಡುವ ಭರವಸೆ ಕೊಟ್ಟಿದ್ದಾರೆ. ಯಾರೋ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಎಂದು ಗೊತ್ತಿದ್ರೆ ಹೇಳಿ. ಅದೊಂದು ಎಂತಹ ರಾಜಕೀಯ ಕಾಲ ಇತ್ತು. ಈಗಿನ ಬದಲಾವಣೆ ನೋಡುವಾಗ ಬೇಸರವಾಗುತ್ತೆ. ಜನಪ್ರತಿನಿಧಿಗಳ ಆಯ್ಕೆ ಮಾಡುವಾಗ ಜನ ಎಚ್ಚೆತ್ತುಕೊಳ್ಬೇಕು ಎಂದು ಹೇಳಿದ್ದಾರೆ. ಅದು ಅವರು ವಿಧಾನಸಭೆಯಲ್ಲಿ ಹೇಳಿದಂಥದ್ದು ರಾಜಣ್ಣ ಅವರು. ಪ್ರಾಯಶಃ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನೀವು ಅವರನ್ನೇ ಕೇಳಿದ್ರೆ ಉತ್ತರ ಸಿಗ್ಬೋದು ಅಂತ ಕಾಣ್ತದೆ. ಸರ್ಕಾರ ಅಲ್ಲ, ಯಾರಿಗೂ ಅಂಥದ್ದು ಆಗಬಾರ್ದು. ಬಟ್ ಅಂಥ ಹನಿ ಟ್ರಾಫಿಕ್ ಸಿಕ್ಕಾಕೊಳ್ಳಬಾರ್ದು. ಎರಡೂ ಹೌದು. ನಾವೇ ಜಾಗೃತಿ ಇರಬೇಕಾಗ್ತದೆ ಭಾಳಷ್ಟು. ಒಂದು ಮತ್ತು ತನಿಖೆ, ಸರ್ಕಾರ ತನಿಖೆ ಮಾಡ್ತೇವೆ ಅಂತ ಹೇಳಿ ಆಗಿದೆ. ಈಗ ಮುಖ್ಯಮಂತ್ರಿಗಳು ರಕ್ಷಣೆಯನ್ನು ಕೊಡ್ತೇವೆ ಅಂತ ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಅದರಿಂದ ಮುಂದಿನ ತನಿಖೆಯನ್ನು ಕ್ರಮ ಕೈಗೊಳ್ಳುವಂಥದ್ದು ಸರ್ಕಾರದ ಒಳಗೆ ಇರುವವರೇ ಇದನ್ನು ಮಾಡಿಸಿದ್ದಾರೆ ಅಂತಲೂ ಒಂದು ಆರೋಪ. ನಂಗೆ ಗೊತ್ತಿಲ್ಲ, ನಾನು ಅದಕ್ಕೆ ಉತ್ತರ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಯಾರು ಹೇಳಿದ್ದಾರೆ ಅವರೇ ಅದಕ್ಕೆ ಉತ್ತರವನ್ನು ಕೊಡ್ಬೋದಾಗ್ತದೆ. ಬಿಟ್ಟರೆ ಅವ್ರಿಗೆ ಗೊತ್ತಿರಬೇಕು. ಗೊತ್ತಿದ್ರೆ ಹೇಳಲಿ ಅವರು. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಂದರೆ ಇದನ್ನು ನೋಡುವಾಗ ಎಲ್ಲಿ ಸಾಗ್ತಾ ಇದೆ ಅಂತ ಹೇಳಿ ಸರ್. ಅಂದರೆ ಒಂದು ನೈತಿಕತೆ ಪ್ರಶ್ನೆ, ಒಂದು ಕೆಲಸ ಆಗಬೇಕು. ಎರಡು ಈ ಪೊಲಿಟಿಕ್ಸ್ ನೋಡುವಾಗ ಏನು ಅನ್ನಿಸ್ತದೆ ಅಂದರೆ, ನನಗೆ ನಮ್ಮ ಕಾಲದೇ ವಾಪಸ್ಸು ಐ ಗೋ ಬ್ಯಾಕ್ ಟು ದೋಸ್ ಡೇಸ್. ನಮ್ಮ ಕಾಲಕ್ಕೆ ವಾಪಸ್ ಹೋಗುವಾಗ ಅದೆಂಥ ಕಾಲ ಇತ್ತು, ಇದು ಬದಲಾವಣೆ ಆದದ್ದು ನೋಡುವಾಗ ಸ್ವಲ್ಪ ನೋವಾಗ್ತದೆ. ಜನರು ಜಾಗೃತಿ ಆಗಬೇಕಂತ. ಜನರು ಜಾಗೃತಿ ಆಗಬೇಕಾಗ್ತದೆ. ಪ್ರತಿನಿಧಿಗಳ ಆಯ್ಕೆ ಮಾಡುವಾಗ ಸಹ ಜಾಗೃತಿ ಮಾಡಬೇಕಾಗ್ತದೆ. ಆದರೂ ಹಿಡನ್ ಎಲ್ಲಿ ಇಡ್ತೀರಿ? ಹಿಡನ್ ಕ್ರಮ ಹಿಡ್ಕೊಂಡೇ ತಿರುಗಬೇಕಷ್ಟೇ. ಅಲ್ಲ, ಯಾರ್ದು ತಪ್ಪು ಅಂತ ಫಸ್ಟ್ ನೋಡಬೇಕು. ಟ್ರ್ಯಾಪ್ ಆದವ್ರದ್ದು ತಪ್ಪ, ಟ್ರ್ಯಾಪ್ ಮಾಡಿದವ್ರದ್ದು ತಪ್ಪ ಅಂತ ಎರಡೂ ಹೌದು. ಅದರಿಂದ ಅವರು ಇನ್ವಾಲ್ವ್ ಆಗಿ ಅದ್ರಿಗೆ ಸಿಕ್ಕು ಬೀಳುವುದಿಲ್ಲ ಅಂತ ಆಯ್ತು. ಜಾಗೃತಿ ಮಾಡಿದಾರೆ, ದಟ್ಸ್ ಗುಡ್. ಎಲ್ಲರೂ ಅಂಥದ್ದನ್ನೇ ಮಾಡಬೇಕು. ನಾವೇ ಜಾಗ್ರತೆ ಮಾಡಬೇಕು. ಬಿಟ್ಟರೆ ಅವರು ಮಾಡಿದರು ಅಂತೇಳಿ ಅವ್ರ ಮೇಲೆ ಕ್ರಮ ತಗೊಳ್ಳೋ ಮುಂಚೆ ನಾವೇ ಜಾಗೃತರಾದರೆ, ಅದರಲ್ಲಿ ಸಿಕ್ಕಿ ಬೀಳದೇ ಇದ್ದರೆ ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಉದ್ದೇಶವೇ ಸಿಕ್ಕಿ ಬೀಳಿಸುವುದಾದರೆ ಅಂತೇಳಿ ನಿರಂತರ ಅವ್ರದ್ದು ಸಿಕ್ಕಿ ಬೀಳಿಸೋ ಉದ್ದೇಶ ಆದರೆ ಇವರು ಸಿಕ್ಕಿ ಬೀಳಬಾರ್ದಲ್ಲ, ಟೆಂಪ್ಟ್ ಆಗಬಾರ್ದು ಅಂತ. ಟೆರಿಬಲ್ ಇಸ್ ದ ಟೆಂಪ್ಟೇಷನ್ ಅಂತ ಹೇಳ್ತೇನೆ ನಾನು. ಇಟ್ಸ್ ವೆರಿ ಬ್ಯಾಡ್. ಸ್ಪೀಕರ್ನ ಕೂತಾಗ ಅಲ್ಲಿ ವೇದಿಕೆಗೆ ಹೋಗುವಂಥದ್ದು ಭಾಳ ದೊಡ್ಡ ತಪ್ಪದು. ಯಾಕಂದರೆ ಅದು ಸದನದ ಉನ್ನತ ಸ್ಥಾನ. ಅದು ಸದನವನ್ನು ನಿಯಂತ್ರಣ ಮಾಡುವಂಥದ್ದೇ ಸಭಾಧ್ಯಕ್ಷರು. ಅವರ ಪೀಠಕ್ಕೆ ಹೋಗುವುದಂತಾದರೆ ಅವರು ಅಲ್ಲಿಯೇ ಕಾನೂನನ್ನು ರಕ್ಷಣೆ ಮಾಡದಿದ್ದವರು ಕಾನೂನನ್ನು ಏನು ಹೊಸ ಬೇರೆಯವರಿಗೆ ಏನು ಕಾನೂನು ಮಾಡ್ತಾರೆ ಅನ್ನೋ ಪ್ರಶ್ನೆ ಬರ್ತದೆ. ಕುರ್ಚಿಯ ಘನತೆಯೂ ಬರ್ತದೆ. ಮತ್ತು ಕಾನೂನು ಮಾಡುವವರೇ ಕಾನೂನನ್ನ ಬ್ರೇಕ್ ಮಾಡಿದರೆ ತಪ್ಪಾಗ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.